ವಿಜಯನಗರ ಕಾಲದ ರಾಜರ ಸಾಮಂತರಾಗಿ ಆಳ್ವಿಕೆ ನಡೆಸಿದಂತಹ ಸಣ್ಣ ತಪ್ಪಿಗೂ ಉಗ್ರ ಶಿಕ್ಷೆಗಳನ್ನು ನೀಡುತ್ತಿದ್ದಂತಹ ಗಂಡೆದೆಯ ವೀರರ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದಂತಹ ಪೆನ್ನಾ ನದಿಯ ಬಲದಂಡೆಯಲ್ಲಿರುವಂತಹ ಇಂದಿಗೂ ಬಲಿಷ್ಠವಾಗಿರುವಂತಹ ಸುಭದ್ರ ಕೋಟೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ಕೆಚ್ಚೆದೆಯ ಗಂಡುಗಲಿಗಳು ಆಳಿದ ಗಂಡಿಕೋಟೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಗಂಡಿಕೋಟೆಯ ಎಡಭಾಗದಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು ಕೆಂಪು ಕಲ್ಲಿನ ಬೃಹದಾಕಾರದ ಕೋಟೆ ಗೋಡೆಗಳನ್ನು. ಈ ಕೋಟೆ ಗೋಡೆಗಳಿಗೆ ಮತ್ತೊಂದು ವಿಶೇಷ ಏನಂದರೆ, ಕೆಂಪು ಕಲ್ಲಿನ ಬೃಹದಾಕಾರದ ಕಲ್ಲು ಬಂಡೆಗಳಲ್ಲಿ ಈ ಕೋಟೆನ ನಿರ್ಮಿಸಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಕಾಂಕ್ರೀಟ್ ಯೂಸ್ ಮಾಡಿಲ್ಲ, ಮರಳು ಯೂಸ್ ಮಾಡಿಲ್ಲ, ಮತ್ತು ಒಂದು ಸಿಮೆಂಟನ್ನು ಯೂಸ್ ಮಾಡಿಲ್ಲ. ಸುಮಾರು ಒಂದು 300 ಅಡಿ ಆಳದಿಂದ ಈ ಕೋಟೆ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ಭುತವಾದ ಕೋಟೆ ಗೋಡೆಗಳಂತ ಹೇಳ್ಬೋದು. ಕೆಂಪು ಕಲ್ಲಿನ ಬೃಹದಾಕಾರದ ಕಲ್ಲುಗಳಿಂದ ನಿರ್ಮಾಣ ಆಗಿರುವಂತಹ ಈ ಕೆಂಪು ಕೋಟೆ ಅಥವಾ ಗಂಡಿಕೋಟೆ ಅಂತಲೇ ಹೆಸರುವಾಸಿಯಾಗಿರುವಂತಹ ಇಂದಿಗೂ ಚೆಕ್ಕು ಚೆದರದಂತೆ ಉತ್ತಮವಾಗಿ ಇರುವಂತಹ ಕೋಟೆ ಗೋಡೆಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಪಕ್ಕದಲ್ಲೇ ಪೆನ್ನಾರ್ ನದಿ, ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಉಗಮವಾಗುವಂತಹ ಪೆನ್ನಾರ್ ಅಥವಾ ಪೆನ್ನಾ ನದಿ ಈ ಗಂಡಿಕೋಟೆಯಲ್ಲಿಯೂ ಸಹ ಹರಿಯುತ್ತೆ. ನೋಡ್ಬೋದು, ಆ ಪೆನ್ನಾರ್ ನದಿ ಬಹಳ ಬೃಹದಾಕಾರದ ಬಂಡೆಗಳ ಅಥವಾ ಬೆಟ್ಟಗಳನ್ನೇ ಕೊರೆದು ಕೆನಾನ್ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದ ಕೆನಾನ್ಗೆ ಹೋಲುವಂತೆ ನಮ್ಮ ಭಾರತದಲ್ಲೂ ಅದರಲ್ಲೂ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿರುವಂತಹ ಈ ಕೆನಾನ್ ನೋಡುವುದೇ ಒಂದು ಅದ್ಭುತ ಕ್ಷಣಗಳು ಅಂತ ಹೇಳ್ಬೋದು. ನೋಡೋದು ತುಂಬ ಚೆನ್ನಾಗಿದೆ. ಕೋಟೆ ಒಳಗಡೆ ಏನೇನಿದೆ ಅಂತ ಹೋಗಿ ನೋಡೋಣ. ಬನ್ನಿ ಹೋಗೋಣ. ನಾವು ನೋಡ್ತಾ ಇರ್ಬೋದು ಗಂಡಿಕೋಟೆಯ ಕೋಟೆ ಗೋಡೆಗಳನ್ನು. ನೋಡಿ, ಕೋಟೆಗೆ ಎಂಟ್ರಿ ಇಲ್ಲಿಂದನೇ ಇತ್ತು. ನಾವು ಎಡಗಡೆ ಮತ್ತು ಬಲಗಡೆ ಒಂದು ಪತೇರಿಗಳನ್ನು ನೋಡ್ಬೋದು. ಸೈನಿಕರಿದ್ದಂಥ ಪತೇರಿಗಳು. ನೋಡಿ, ಎಲ್ಲ ಕಸ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ನನಗನ್ಸುತ್ತೆ ಮೇ ಬಿ ಇಲ್ಲಿಂದನೇ ಎಂಟ್ರಿ ಇತ್ತು ಅಂತ. ನೋಡಿ, ಇದು ಸಂರಕ್ಷಿತ ಸ್ಮಾರಕಮು ಅಂತೆ, ಗಂಡಿಕೋಟ ದುರ್ಗಮು. ಗಂಡಿಕೋಟ ದುರ್ಗ ಬೆಟ್ಟ ಎಲ್ಲ ಕರೆಯಲ್ಪಡುವಂತಹ ಇದು. ನೋಡಿ, ಮೇ ಬಿ ಇಲ್ಲಿಂದನೇ ಎಂಟ್ರಿ ಇತ್ತು ಅನಿಸುತ್ತೆ. ಆದರೆ ಈಗ ಈ ಎಂಟ್ರಿನ ಕ್ಲೋಸ್ ಮಾಡಿ ಅಲ್ಲಿ ಮುಂದೆ ಎಂಟ್ರಿ ಮಾಡಿದ್ದಾರೆ. ಕೆಂಪು ಕಲ್ಲಿನಲ್ಲಿ ಮಾಡಿರುವಂತಹ ಕೋಟೆ ಗೋಡೆಗಳನ್ನು ಒಂದ್ಸಲಿ ನೋಡ್ಕೊಳ್ಳಿ. ನಿಮಗೆಲ್ಲರಿಗೂ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಗಂಡಿಕೋಟೆಗೆ ಸ್ವಾಗತ ಸುಸ್ವಾಗತ. ಗಂಡಿಕೋಟೆಯ ಕೋಟೆ ಗೋಡೆಗಳನ್ನು ಇವತ್ತು ನಿಮಗೆ ತೋರಿಸ್ತೀನಿ, ಮತ್ತು ಕೋಟೆ ಒಳಗಡೆ ಏನೇನಿತ್ತು ಅನ್ನೋದನ್ನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಬಿಗಿನ್. ಕೋಟೆ ಒಳಗೆ ಹೋಗೋಣ. ನೋಡಿ, ಬಹಳ ಅದ್ಭುತವಾದ ಕೋಟೆ ಅಂತ ಹೇಳ್ಬೋದು. ನೋಡಿ, ಮೊದಲಿಗೆ ಈ ಕೋಟೆ ಎಂಟ್ರೆನ್ಸ್ ಇದು. ಮೇ ಬಿ ಇಲ್ಲಿ ಗೋಪುರನೂ ಇರುತ್ತೆ, ಮತ್ತು ಕೋಟೆ ಬಾಗಿಲುಗಳು ನೋಡಿ. ಇಲ್ಲಿ ಮುಖ್ಯ ದ್ವಾರದ ಬಾಗಿಲು ಇರ್ಬೋದು ಅನ್ಕೊತೀನಿ. ಆದರೆ ಈಗೆಲ್ಲ ಕಾಣಿಸೋದಿಲ್ಲ, ಏನು ಗೊತ್ತಾಗೋದಿಲ್ಲ. ಓನ್ಲಿ ಕಂಬ ಮಾತ್ರ ಇದೆ. ಮುಂದೆ ಹಾಗೆ ಹೋದರೆ ನೋಡಿ, ಅಲ್ಲಿಂದ ಆ್ಯಕ್ಚುಲಿ ಕೋಟೆ ಸ್ಟಾರ್ಟ್ ಆಗೋದು ಅಲ್ಲಿಂದ, ಮುಂದೆಯಿಂದ ನಾವು ಹೋಗೋಣ. ನೋಡಿ, ಮೊದಲು ಹೀಗೆ ಕೋಟೆಗೆ ಎಂಟ್ರಿ ಆಗ್ತಾ ಇದ್ದಿದ್ದು. ಇಲ್ಲಿಂದ ಈಗ ಬಂದರೆ ಹಾಗೆ ನೋಡಿ, ಇಲ್ಲಿ ನೋಡಿ ಕೋಟೆ ಚಿತ್ರಣ ತೋರಿಸುವಂತಹ ಮ್ಯಾಪ್ ನೋಡಿ. ಇದು ಎಲ್ಲೆಲ್ಲಿ ಏನೇನಿದೆ ಅಂತ ನೀವು ನೋಡ್ತಾ ಇರ್ಬೋದು. ಪೆನ್ನಾ ರಿವರು, ಮತ್ತು ಆ ಕಡೆ ಸುತ್ತಲೂ ಇದರೊಂದು ಸುತ್ತಲೂ ಪೆನ್ನಾ ರಿವರ್ ಹರಿಯುತ್ತೆ. ಮತ್ತು ಕಿಂಗ್ ಪ್ಯಾಲೇಸ್ ಇದೆ, ರಾಣಿ ಮಹಲ್ ಇದೆ, ಗನ್ ಫೌಂಡ್ರಿ ಅಂತಿದೆ, ಜಮ್ಮು ಮಸೀದಿ ಅಂತಿದೆ, ಟಾಯ್ಲೆಟು, ಮಿನಿ ಚಾರ್ಮಿನಾರ್ ಇದೆ, ಜೈಲ್ ಇದೆ. ಬನ್ನಿ ಹೋಗೋಣ, ನಾವೀಗ ಒಳಗಡೆ ಹೋಗೋಣ. ಬನ್ನಿ. ನೀವು ನೋಡ್ತಾ ಇರ್ಬೋದು, ಇದು ಕೆಂಪು ಕಲ್ಲಿನ ಬೃಹದಾಕಾರದ ಕೋಟೆ ಗೋಡೆಗಳನ್ನು ನೋಡಿ. ಈಗ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ನೋಡಿ, ಗಂಡಿಕೋಟೆ ನೋಡಿ, ಸುತ್ತಲೂ ಬಹಳ ವಿಶಾಲವಾದ ಗಂಡಿಕೋಟೆ ಇದು. ವಿಜಯನಗರ ಕಾಲದಲ್ಲಿ ಆಳಿದಂತಹ ಕೋಟೆಯಲ್ಲಿ ಈ ಗಂಡಿಕೋಟೆ ಸಹ ಒಂದು ಅಂತ ಹೇಳ್ಬೋದು. ನೋಡಿ, ಮುಖ್ಯ ದ್ವಾರದಲ್ಲಿ ನಾವು ಈಗ
ನೋಡ್ತಾ ಇದ್ದೀವಿ. ನೋಡಿ, ಇಂದಿಗೂ ಚೆಕ್ಕು ಚೆದರದಂತೆ ಇನ್ನೂ ಉತ್ತಮವಾದ ಗೋಡೆಗಳನ್ನು ಕಾಪಾಡ್ಕೊಂಡಿದೆ ಇದು ಗಂಡಿಕೋಟೆ. ಸುತ್ತಲೂ ಕೋಟೆ ಗೋಡೆಗಳು ನೋಡಿ ಸಖತ್ತಾಗಿದೆ ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ನಾವೊಂದು ಬಾಗಿಲನ್ನು ನೋಡ್ಬೋದು. ಇದು ಮುಖ್ಯ ಬಾಗಿಲು ಅಂತಾರೆ. ಮುಖ್ಯ ಬಾಗಿಲು ಬಹಳ ಬೃಹದಾಕಾರದ ಬಾಗಿಲನ್ನು ಇದು ಹೊಂದಿದೆ ಸ್ನೇಹಿತರೆ. ನೋಡಿ, ನಾವು ಗಂಡಿಕೋಟೆಯ ಈಗ ಮುಖ್ಯ ದ್ವಾರದ ಮುಂದೆ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಬೃಹದಾಕಾರದ ಕೋಟೆಯ ಬಾಗಿಲುಗಳನ್ನು. ಈ ಬಾಗಿಲುಗಳ ವಿಶೇಷ ಏನಪ್ಪ ಅಂದರೆ, ಬಾಗಿಲುಗಳ ಮುಂದೆ ಒಂದು ಚೂಪಾದ ಕಬ್ಬಿಣದ ಸಲಾಕೆಗಳು ಮುಂದೆ ಬಂದಿರೋದು ಕಾಣುತ್ತೆ. ಅದರ ವಿಶೇಷ ಏನಪ್ಪ ಅಂದರೆ, ಯಾವುದೇ ಶತ್ರು ರಾಜ್ಯಗಳಿಂದ ಸೈನಿಕರು ಬಂದಾಗ ಇಲ್ಲ ಆನೆಗಳಿಂದ ಬಾಗಿಲನ್ನು ಗುದ್ದಿಸಿ ಒಳಗಡೆ ಹೋಗ್ತಾ ಇದ್ರಲ್ಲ, ಆಗ ಆನೆಗಳ ಕೈಯಲ್ಲಿ ಆಗದೆ ಇರೋ ಥರ, ಆನೆಗಳಿಗೆ ನೋವಾಗೋ ಥರ ಅದು ಚೂಪಾಗಿ ಆ ಕಬ್ಬಿಣ ಸಲಾಕೆಗಳನ್ನ ಮಾಡಿದರು. ನೋಡಿ, ಇದು ಮುಖ್ಯ ದ್ವಾರದ ಬಾಗಿಲುಗಳ ಮೂಲಕ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದ್ವಾರ ಬಾಗಿಲುಗಳು ಬಹಳ ಬೃಹದಾಕಾರವಾಗಿ ಕಬ್ಬಿಣದ ಸಲಾಕೆಗಳನ್ನು ಉಬ್ಬುವಂಥ ರೀತಿಯಲ್ಲಿ ಈ ಬಾಗಿಲುಗಳು ಇದ್ದಾವೆ. ಮನುಷ್ಯರಾಗಲಿ ಸೈನಿಕರಾಗಲಿ ಯಾರೇ ಆಗಲಿ ಈ ಬಾಗಿಲನ್ನ ತೆರೆಯೋದು ಬಹಳ ಕಷ್ಟಕರವಾಗಿತ್ತು. ನಾವು ನೋಡ್ತಾ ಇರ್ಬೋದು ಈ ಬಾಗಿಲುಗಳ ವಿಶೇಷತೆಯನ್ನು. ಈ ಬಾಗಿಲುಗಳನ್ನ ಹೇಗಪ್ಪ ಓಪನ್ ಮಾಡ್ತೀವಿ ಅಂದರೆ, ಆ ಕಾಲದ ಆನೆಗಳ ಸಹಾಯದಿಂದ ಓಪನ್ ಮಾಡ್ತಾ ಇದ್ರಂತೆ. ಕಲ್ಲಿನಲ್ಲಿ ಮಾಡಿರುವಂತಹ ಲಾಕಿಂಗ್ ಸಿಸ್ಟಮ್. ಯಾವಾಗಲೂ ಈ ಮುಖ್ಯ ಬಾಗಿಲು ಕ್ಲೋಸ್ ಆಗೇ ಇತ್ತಂತೆ. ನೋಡಿ, ಬಹಳ ಬೃಹದಾಕಾರದ ಕೋಟೆ ಗೋಡೆಗಳನ್ನು. ಹಾಗೆ ಈಗ ಮುಖ್ಯ ದ್ವಾರದಿಂದ ಒಳಗಡೆ ಬಂದರೆ ನಮಗೆ ಮೊದಲಿಗೆ ಕಾಣಿಸೋದೆ ಬಲಗಡೆಯಲ್ಲಿ ಹನುಮನ ದೇವಾಲಯ, ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕಾಣಬಹುದು. ಇಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಕೋಟೆ ಗೋಡೆಗಳನ್ನು ನಾವಿಲ್ಲಿ ಕಾಣ್ಬೋದು. ಬಹಳ ಪ್ರಸಿದ್ಧವಾದ ಕೋಟೆ ಗೋಡೆಗಳಂತೆ ಇದು. ಮತ್ತು ಕೆಂಪು ಕಲ್ಲಿನ ಬೃಹದಾಕಾರದ ಕಲ್ಲುಗಳಿಂದ ಮಾಡಿರುವಂತಹ ಕೋಟೆ ಗೋಡೆಗಳಿವು. ಯಾವುದೇ ಅಡಿಪಾಯಗಳಿಲ್ಲ, ಹಾಗೆ ನಿರ್ಮಾಣ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದ್ದಾವೆ. ಆಂಧ್ರ ಪ್ರದೇಶದ ಹಂಪಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಗಂಡಿಕೋಟೆಯಲ್ಲಿ ನಾವು ಇವತ್ತಿದ್ದೀವಿ. ರಾಜಾದಿರಾಜರು ಆಳ್ವಿಕೆ ನಡೆಸಿ ಮತ್ತು ಬಾಳಿದಂತಹ ಈ ಕೋಟೆ ಗೋಡೆಗಳಿಂದ ನಮಗೆ ಗೊತ್ತಾಗುತ್ತೆ. ನೋಡಿ, ಕೋಟೆ ಗೋಡೆಗಳು ಬಹಳ ನೋಡಿ ಎಷ್ಟು ಉದ್ದ ಇದೆ ನೋಡಿ. ಒಂದು 30 ಅಡಿ ಉದ್ದಗಳಷ್ಟಿದೆ ಈ ಕೋಟೆ ಗೋಡೆಗಳು. ನೋಡಿ, ಅದ್ರ ಮೇಲೆ ಒಂದು ಬುರ್ಜ್ ಸಹ ನಿರ್ಮಾಣ ಮಾಡಿರ್ತಾರೆ, ಕಾವಲುಗಾರರು ಇರ್ತಾರೆ. ಮತ್ತು ಇಲ್ಲಿ ನೋಡಿ ಎಂಟ್ರೆನ್ಸ್ ನೋಡಿ ಹೇಗಿದೆ ಅಂತ. ನೋಡಿ, ಎಂಟ್ರೆನ್ಸ್ ಒಂದು ಸಖತ್ತಾಗಿದೆ. ಒಳಗಡೆ ಹೋಗೋಣ, ಹೇಗಿದೆ ಇನ್ನೂ ಏನೇನಿದೆ ಅಂತ ನೋಡೋಣ. ಗಂಡಿಕೋಟೆಯ ಗ್ರಾಮವನ್ನು ಸಹ ನಾವು ಇಲ್ಲಿ ಕಾಣ್ಬೋದು. ನೋಡಿ, ಹಾಗೆಯೇ ಒಳಗಡೆ ಹೋದರೆ ಗಂಡಿ ಗ್ರಾಮ ನೋಡಿ. ಹಾಗೆ ಇಲ್ಲಿ ಮೇಲೆ ಹೋಗ್ಬೋದು, ಮೆಟ್ಟಿಲು ಸಹ ಇದೆ. ಮೇಲೆ ಹೋಗಿ ಮೇಲೆ ಏನೇನಿದೆ ಅಂತ ನೋಡ್ಕೊಂಬರೋಣ. ಹೋಗೋಣ ಬನ್ನಿ ನಾವೀಗ ಕೋಟೆಯ ಮೆಟ್ಟಿಲನ್ನ ಹತ್ತಕ್ಕೆ ಹೋಗೋಣ. ವಾವ್, ಅದ್ಭುತ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ನಾವು ಇಲ್ಲಿಂದ ಪೂರ್ತಿ ಈ ಕೋಟೆಯನ್ನು ನೋಡ್ಬೋದು. ಇಲ್ಲಿ ಅಳಿವಿನ ಅಂಚಿನಲ್ಲಿ ಈ ಕೋಟೆ ಇದೆ ಅಂತ ಹೇಳ್ಬೋದು. ನೋಡಿ, ಇದು ನಾನು ಹೇಳಿದ್ನಲ್ಲ ಗಂಡಿಕೋಟೆಯ ಗ್ರಾಮ. ಇದು ಕೋಟೆ ಒಳಗಡೆ ಇರುವಂತಹ ಗ್ರಾಮ ಇದು. ಕೋಟೆಯ ಮೇಲೆ ನಾನೀಗ ಹೋಗ್ತಾ ಇದ್ದೀನಿ. ಬಹಳ ಅದ್ಭುತವಾಗಿದ್ದಾವೆ ಕೋಟೆ ಗೋಡೆಗಳು ನೋಡಿ. ಎಲ್ಲ ವಾಕ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಪತೇರಿ. ನಾವು ಮುಂದೆ ನೋಡಿದ್ರೆ ಅದೊಂದು ಪತೇರಿ ನೋಡ್ಬೋದು. ಇಲ್ಲೊಂದು ವಿಶೇಷ ಏನಂದರೆ, ಒಂದು 4 ಅಡಿಯಷ್ಟು ಅಗಲ, ಒಂದು 4 ರಿಂದ 5 ಅಡಿ ಅಗಲ ಕೋಟೆ ಸುತ್ತಲೂ ಒಂದು ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಇದೊಂದು ಪತೇರಿ. ಈ ಪತೇರಿಯಿಂದ ಏನೇನು ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಪತೇರಿಯಿಂದ ಹೊರಗಡೆ ಏನಿದೆ ಅಂತೆಲ್ಲ ಗೊತ್ತಾಗುತ್ತೆ. ಇದರೊಳಗೆ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರುವಂತಹ ಪತೇರಿ ನೋಡಿ. ಕೆಂಪು ಕಲ್ಲಿನ ಕೋಟೆ ಗೋಡೆಗಳು. ಇದು ನಾಲಿ, ನೀರು ಬಿಟ್ಬಿಡ್ತಾ ಇದ್ರಂತ ನೋಡಿ. ಸುತ್ತಲೂ ನಾವು ನೋಡ್ಬೋದು ನೋಡಿ.
ಕೋಟೆಯ ಸುತ್ತಲೂ ಕೋಟೆ ಗೋಡೆ ಪಕ್ಕದಲ್ಲಿ ನಾಲಿ ವ್ಯವಸ್ಥೆ ಮಾಡಿಬಿಟ್ಟು ಅದರಲ್ಲಿ ನೀರು ಬಿಟ್ಬಿಟ್ರೆ ಸೈನಿಕರು ನೀರಲ್ಲಿ ಬಂದು ಕೋಟೆ ಗೋಡೆಗಳನ್ನ ಹತ್ತಿ ಒಳಗಡೆ ಪ್ರವೇಶಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಕಷ್ಟವಾಗಿರ್ತಾಯಿತ್ತು. ನೋಡಿ ಇದೊಂದು ಪತೇರಿ ಚೆನ್ನಾಗಿದೆ ನೋಡಿ. ಅಂಡರ್ಗ್ರೌಂಡ್ ಸಿಸ್ಟಮ್ ಒಳಗಡೆಯಿಂದನೂ ಹೋಗೋಕ್ಕೂ ವ್ಯವಸ್ಥೆ ಇದೆ. ಬನ್ನಿ ಇನ್ನು ಮುಂದೆ ಏನೇನಿದೆ ಅಂತ ನೋಡೋಣ ಹೋಗಿ. ಆ್ಯಕ್ಚುಲಿ ಇಲ್ಲಿ ಮೆಟ್ಲು ವ್ಯವಸ್ಥೆ ಇದೆ. ಮೆಟ್ಲೆಲ್ಲ ಹತ್ಕೊಂಡು ಒಳಗಡೆ ಹೋಗೋಣ. ನೋಡಿ ನಾವು ಆಗಲೇ ಆ ಕಡೆಯಿಂದ ಬಂದ್ವಲ್ಲ ಎಂಟ್ರಿ ನೋಡಿ, ಒಳಗಡೆಯಿಂದ ಇದು. ಬನ್ನಿ ಮುಂದೆ ಏನೇನಿದೆ ಅಂತ ನೋಡ್ಕೊಬರೋಣ. ನೋಡಿ ಇದು ಒಂದು ಪತೇರಿ. ಇದು ಪತೇರಿ ಇನ್ನೂ ಚೆನ್ನಾಗಿದೆ, ಅದಕ್ಕೆ ಹಾಳಾಗಿಲ್ಲ. ನೋಡಿ ಸುಣ್ಣದ ಗಾರೆಯಿಂದ ಮಾಡಿದ್ದಂತಹ ಪತೇರಿ ಗೋಡೆಗಳು ನೋಡಿ. ಎಂಡು ನೋಡಿದ್ರಲ್ಲ ಸ್ನೇಹಿತರೆ, ಇದು ಬನ್ನಿ ನೋಡಿ. ಕೋಟೆ ಸುತ್ತಲೂ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಇದಲ್ಲ ನೋಡಿ, ಇದು ಕೋಟೆಯ ಮೊದಲ ಪರಾಂಗಣ. ಆ ಕಡೆ ಕಾಣಿಸೋದು ಎರಡನೇ ಪರಾಂಗಣ. ನೋಡಿ ಇಲ್ಲಿ ಸೈನಿಕರೆಲ್ಲ ಕಾವಲಿಗೆ ಇದ್ದಂತಹ ನೋಡಿ ಇದೊಂದು ಸ್ಥಳ ನೋಡಿ. ಹಾಗೇ ಮುಂದೆ ಹೋಗ್ಬೋದು. ಬನ್ನಿ ನಾವೀಗ ಒಳಗಡೆ ಹೋಗೋಣ. ಮೇಲೆ ಅಷ್ಟೇ ಟಾಪ್ ಇವಲ್ಲಿ. ಮೆಟ್ಲು ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕಡೆ ಹೋಗ್ಬೋದು. ಹೀಗೆ ಹೋಗೋಣ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಮೇಲೆ ಕೋಟೆ ಗೋಡೆಗಳ ಮೇಲೇ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಅದೆಲ್ಲ ಮುಖ್ಯ ಹೊರ ಬಾಗಿಲು ಮೇಲೆ ಬೇರೆ ಇದೆ. ಏನಿದೆ ಅಂತ ಹೋಗಿ ನೋಡೋಣ. ಓ ಇದೊಂದು ಪತೇರಿ. ಇದು ಈ ಪತೇರಿಯಿಂದ ನೋಡಿದ್ರೆ ಸ್ವಲ್ಪ ಈ ಗಂಡಿ ಕೋಟೆಯನ್ನು ನಾವು ನೋಡ್ಬೋದು. ಸ್ನೇಹಿತರೆ ನೋಡಿ, ನಾನೀಗ ಕೋಟೆ ಗೋಡೆಯ ಒಂದು ಪತೇರಿ ಮೇಲೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಬಹಳ ಅದ್ಭುತವಾಗಿದೆ ಕೋಟೆ ಇದು. ನೋಡಿ ಅದು ಮುಖ್ಯ ದ್ವಾರ, ಅಲ್ಲಿಂದ ಒಂದೊಳ್ಳೆ ಮುಖ್ಯ ದ್ವಾರ ನೋಡಿ. ಫುಲ್ಲು ಯಾವ ಥರ ಕಾಣಿಸುತ್ತೆ ನೋಡಿ, ಎಲ್ಲ ವ್ಯೂ ನೋಡ್ಬೋದು ಮೇಲೆಯಿಂದ. ಒಂದು ಕಡೆಯಿಂದ ಒಂದೊಂದು ಥರ ಆಹ್ಲಾದಕರವಾಗಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ಕೋಟೆ. ಹಾಗೆ ಮುಂದೆ ಹೋದರೆ, ಆ ಕಡೆಯಿಂದ ಹೋದರೆ ಪೆನ್ನಾ ನದಿಯನ್ನು ನೋಡ್ಬೋದು. ಮತ್ತು ಈ ಕಡೆ ಹೋದರೆ ಕೋಟೆಯ ಒಳಗಡೆ ಇರುವಂತಹ ದೇವಾಲಯಗಳಾಗಲಿ, ಮಸೀದಿಗಾಗಲಿ, ಇಲ್ಲ ಚಾರ್ಮಿನಾರ್ ಆಗಲಿ ಎಲ್ಲ ನೋಡ್ಬೋದು ಇಲ್ಲಿ. ಬನ್ನಿ ನಾವೀಗ ಒಳಗಡೆ ಹೋಗೋಣ. ತುಂಬ ಅದ್ಭುತವಾಗಿ ಇದು ನಿರ್ಮಾಣ ಮಾಡಿದ್ದಾರೆ. ಎರಡನೇ ಪರಾಂಗಣ ಇಲ್ಲಿ ಕಾಣಿಸೋದು ಮೊದಲನೇ ಪರಾಂಗಣ. ಮೊದಲನೇ ಪರಾಂಗಣದಿಂದ ಒಳಗಡೆ ಮುಖ್ಯ ದ್ವಾರದ ಮೂಲಕ ಒಳಗಡೆ ಬಂದಾಗ
ನಮಗೆ ಹಾಗೆ ಎರಡನೇ ಪರಾಂಗಣ ಸಿಗುತ್ತೆ. ಎರಡನೇ ಪರಾಂಗಣದಿಂದ ಒಳಗಡೆ ಹೋದಾಗ ಮೂರನೇ ವಿಶಾಲವಾದ ಕೋಟೆಯ ಆವರಣ ಕಾಣಿಸುತ್ತೆ. ಬನ್ನಿ ಈಗ ಅದಕ್ಕೆ ಹೋಗೋಣ. ನೋಡಿ ಯಾವ ಥರ ಕಲ್ಲುಗಳು ನೋಡಿ, ಕಲ್ಲಿಂದ ಮೆಟ್ಟಿಲು ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇನ್ನು ಒಂದು ಕಡೆಯಿಂದ ಹೋದರೆ ಇನ್ನೊಂದು ಕಡೆಯಿಂದ ಬರ್ಬೋದು. ಇಲ್ಲಿ ಮೇ ಬಿ ಮೆಟ್ಟಿಲು ವ್ಯವಸ್ಥೆ ಇತ್ತೇನೋ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಹೇಗಿದೆ. ಮುಖ್ಯ ದ್ವಾರದ ಬಾಗಿಲು ಅಂತ ಹೇಳ್ದಲ್ಲ ನೋಡಿ, ಅದ್ರ ಮೇಲೆ ಸಹ ನಾವು ಹೋಗ್ಬೋದು. ಸ್ನೇಹಿತರೆ ಇದು ನೋಡಿ, ಇದು ತುಂಬ ಅದ್ಭುತವಾಗಿ ಈ ಕೋಟೆನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆಯಿಂದ ನೋಡಿ, ಈಗ ಕೋಟೆ ಸುಮಾರು ಒಂದು 6 ಅಡಿಗಳಷ್ಟು, 6ರಿಂದ 8 ಅಡಿಗಳಷ್ಟು ಅಗಲವಾಗಿ ಇಲ್ಲಿ ಕೋಟೆ ಮೇಲೇ ಜಾಗ ಮಾಡಿಕೊಂಡು ನೋಡಿ ಸೈನಿಕರು ಸರಾಗವಾಗಿ ಓಡಾಡ್ಕೋಬೋದು. ಫುಲ್ ಕೋಟೆ ಸುತ್ತಲೂ ಓಡಾಡೋ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದು ದೇವಾಲಯ. ನಮ್ಮ ವಿಜಯನಗರ ಕಾಲದ ದೇವಾಲಯ, ಹಂಪಿಯಲ್ಲಿರುವಂತಹ ದೇವಾಲಯದ ರೀತಿಯಲ್ಲಿ ನಮಗೆ ಗೋಚರ ಆಗುತ್ತೆ. ಅಲ್ಲಿ ಹೋಗೋಣ, ಏನೇನಿದೆ ಅಂತ ನೋಡೋಣ. ಅಲ್ಲಿ ಕೋನೇರಿದೆ ಅಂತೆ, ಕೋನೇರಿಗೂ ಹೋಗೋಣ. ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಜೈಲು, ಕೈದಿಗಳನ್ನು ಇಡ್ತಿದ್ದಂತಹ ಕಾರಾಗೃಹ. ಬನ್ನಿ ನೋಡಿ, ನಾವೀಗ ಒಂದು ಮುಖ್ಯ ದ್ವಾರದ ಕೋಟೆಯ ಗೋಡೆಗಳ ಮೇಲೆ ಒಂದು ರೌಂಡ್ ಬಂದ್ವಿ. ಹಾಗೆಯೇ ಮುಂದೆ ಹೋದರೆ ನಾನು ಎಲ್ಲಿ ಹತ್ತಿದ್ನೋ ಅಲ್ಲಿಗೆ ಬರ್ತೀವಿ. ಒಂದು ಸುತ್ತು ಬಂದೆ ಕೋಟೆ. ಈಗ ಒಂದು ಮುಖ್ಯ ದ್ವಾರದ ಹತ್ರ ಮಾತ್ರ. ಇನ್ನೂ ಕೋಟೆ ಸುತ್ತು ಬರಬೇಕಂದ್ರೆ ತುಂಬ ಒಂದು 5ರಿಂದ 6 ಕಿಲೋಮೀಟ್ರ್ ನಡಿಬೇಕಂತೆ. ತುಂಬ ವಿಶಾಲವಾದ ಕೋಟೆ ಆವರಣ ಇದು. ಹಾಂ ನೋಡಿ, ಇದು ಇಳಿತಾ ಇದ್ದೀನಿ ಈಗ. ಆಗಲಿ ನಾನೀಗ ಹತ್ತಿದ್ನಲ್ಲ, ಇದು ದ್ವಾರ ಬಾಗಿಲು. ಅದ್ರ ಪಕ್ಕದಲ್ಲಿ ನಾವೀಗ ಇಲ್ಲಿ ಹತ್ತಿದ್ವಲ್ಲ ನೋಡಿ, ಇಲ್ಲೇ ಹತ್ತಿದ್ದು. ಮೇ ಬಿ ನಾನು ಹತ್ಬಿಟ್ಟು ಈಗ ರೈಟಲ್ಲಿ ಈ ಕಡೆಯಿಂದ ಹಿಂಗೆ ಬಂದೆ, ಲೆಫ್ಟಿಂದ ಒಳಗಡೆ ಈ ಕಡೆ ಫುಲ್ಲು ಕೋಟೆ ಹತ್ರನೇ ಹಿಂಗೆ ಹೋಗ್ಬೋದು. ಆದರೆ ನಾವೀಗ ಇಲ್ಲಿ ಒಳಗಡೆ ಇರುವಂತಹ ಪ್ಲೇಸ್ ನೋಡೋಕೆ ಹೋಗೋಣ ಬನ್ನಿ. ನೋಡಿ ಚಾರ್ಮಿನಾರ್ ಅಂತೆ, ಮಿನಿ ಚಾರ್ಮಿನಾರ್. ನಾವು ನೋಡಿದಂಥ ಕೆಲವೊಂದು ಕೋಟೆಗಳಲ್ಲಿ ಈ ಕೋಟೆ ಒಂದು ಅದ್ಭುತ ಕೋಟೆ ಅಂತಲೇ ಹೇಳ್ಬೋದು. ಆದರೆ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ. ಇಂತಹ ಸೂಕ್ಷ್ಮವಾದ ಕೋಟೆಗಳನ್ನ ಉಳಿಸ್ಕೊಳ್ಳೋದು ಆಯಾ ರಾಜ್ಯದ ಸರ್ಕಾರಗಳ ಮೇಲೆ ಇರುತ್ತೆ. ಆದರೆ ಈ ಕೋಟೆನ ಯಾವುದೇ ರೀತಿಯಲ್ಲಿ ಸಂರಕ್ಷಿಸಲಾಗ್ತಿಲ್ಲ. ತುಂಬ ಬೇಜಾರಾಗ್ತಾಯಿದೆ ನೋಡಿದರೆ. ಬನ್ನಿ ಇನ್ನು ಒಳಗಡೆ ಹೋಗಿ ನೋಡೋಣ. ಗಂಡಿಕೋಟೆಯ ಗ್ರಾಮ ಇದು, ಗಂಡಿ ಗ್ರಾಮ ಅಂತಲೇ ಹೆಸರು. ನೋಡಿ ನಾವು ಇದ್ರೆ ಒಳಗಡೆ ಬಂದಾಗ ಮಂಡಲ ಪರಿಷತ್ ಪ್ರಾಥಮಿಕ ಪಾಠಶಾಲಾ ಗಂಡಿಕೋಟವನ್ನು ಸಹ ಇಲ್ಲಿ ಒಳಗಡೆ ಕಾಣ್ಬೋದು. ಇದು ಚಾರ್ಮಿನಾರು, ಇದು ಗಂಡಿಕೋಟ ಗ್ರಾಮ. ಬನ್ನಿ ಒಳಗಡೆ ಹೋಗೋಣ, ಇನ್ನು ಏನೇನಿದೆ ಅಂತ ನೋಡೋಣ. ಟೆಂಪಲ್ ಅಂತೆ, ಮಾಧವರಾಯ ಸ್ವಾಮಿ ಟೆಂಪಲು, ಜಮ್ಮು ಮಸೀದಿ, ಚಾರ್ಮಿನಾರು, ಆಮೇಲೆ ಕ್ರಾಮೇಸಿ ಧಾನ್ಯಗಾರ ಮತ್ತು ರಂಗನಾಯಕುಲ ಟೆಂಪಲ್ಲು. ಇದು ಫಸ್ಟು ಜೈಲ್ ಬಂದಿಖಾನೆ. ನೋಡಿ ಈಗ ಗಂಡಿಕೋಟೆಯ ಗ್ರಾಮದ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಗಂಡಿಕೋಟೆಯ ಆವರಣ ಆಗಿತ್ತು. ಮಾಧವರಾಯ ದೇವಾಲಯ ಅಂತೆ, ಜಮ್ಮು ಮಸೀದಿ,
ಧಾನ್ಯಗಾರಮು ರಂಗನಾಯಕುಲ ಟೆಂಪಲ್, ಪೆನ್ನಾ ರಿವರ್ ವ್ಯಾಲಿ. ಈಗ ಹೋಗೋಣ, ಒಳಗಡೆ ಹೋಗೋಣ. ನಾವು ಈಗ ಗಂಡಿಕೋಟೆ ಊರಿನ ಒಳಗಡೆ ಹೋಗ್ತಾ ಇದ್ದೀವಿ. ಏನಪ್ಪ ಇದು ಗಂಡಿಕೋಟೆ ಕೋಟೆ ತೋರಿಸ್ತೀನಿ ಅಂತ ಬಂದು ಊರು ತೋರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಗಂಡಿಕೋಟೆ ಊರೇ ಆಗಿನ ಗಂಡಿಕೋಟೆ. ಜಮ್ಮು ಮಸೀದಿ ನೋಡೋದಕ್ಕೆ ಆಂಧ್ರದ ಕಡಪ ಜಿಲ್ಲೆಯ ಗಂಡಿಕೋಟೆಯಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಹಾಗೆ ಕೋಟೆಯ ಒಳಗಡೆ ಬಂದಾಗ ನಮಗೆ ಇಂತಹ ಕೋಟೆ ಗೋಡೆಗಳು ಮತ್ತೆ ಮಸೀದಿಗಳು ಕಾಣಿಸ್ತವೆ. ನೋಡಿ, ಇದು ಮೇ ಬಿ ದರ್ಗಾ ಟೈಪ್ ಇದೆ. ಒಳಗಡೆ ಏನು ಸಖತ್ತಾಗಿದೆ ನೋಡಿ. ಜಮ್ಮಾ ಮಸೀದಿ, ಗ್ರಾನಿ ರಂಗನಾಯಕುಲ ಟೆಂಪಲ್ ಅಂತೆ, ಪೆನ್ನಾ ರಿವರ್ ವ್ಯಾಲಿ. ಬನ್ನಿ ನಾವು ಇದಕ್ಕೆ ಹೋಗೋಣ, ಹೋಗ್ಬಿಟ್ಟು ಬರೋಣ. ನೋಡಿದ್ರೆ ಜಮ್ಮು ಮಸೀದಿ ಏನು ಸಖತ್ತಾಗಿದೆ ನೋಡಿ. ಇಂತಹ ಪ್ಲೇಸ್ಗಳು ನೋಡಿದಾಗ ಏನೋ ಒಂದು ಒಳಗಡೆ ಏನೋ ಒಂದು ಸಂತೋಷ, ಆಹ್ಲಾದಕರವಾಗಿ ಕಾಣಿಸುತ್ತೆ. ಇದು ಕೋನೇರು ಕಲ್ಯಾಣಿ ಅಂತೇಳಿಲ್ವಾ, ನೋಡಿ ಇಲ್ಲಿನ ಕಲ್ಯಾಣಿಯನ್ನು ತೆಲುಗಿನಲ್ಲಿ ಇದನ್ನು ಕೋನೇರು ಅಂತ ಕರೀತಾರೆ. ಪೆದ್ದ ಕೋನೇರು ನೋಡಿ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ನೀರಿಗೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರು. ಇದು ಪೆದ್ದ ಕೋನೇರು ಅಂತೆ, ಕನ್ನಡದಲ್ಲಿ ದೊಡ್ಡ ಕಲ್ಯಾಣಿ. ಗಂಡಿಕೋಟೆಯ ಒಳಗಡೆ ಇರುವಂತಹ ದೊಡ್ಡದಾದ ಕಲ್ಯಾಣಿ ನೋಡಿ. ಈಗಲೂ ಸಹ ನೀರಿದೆ. ತುಂಬ ಅದ್ಭುತವಾಗಿ ಕಲ್ಯಾಣಿನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವೀಗ ದೊಡ್ಡ ಕಲ್ಯಾಣಿ ಹತ್ರ ಒಳಗಡೆ ಇದ್ದೀವಿ. ನೋಡಿ, ಗಂಡಿಕೋಟೆಯ ಒಳಗಡೆ ಬಂದಾಗ ನಮಗೆ ದೊಡ್ಡದಾದಂತಹ ಕಲ್ಯಾಣಿ ಕಾಣಿಸುತ್ತೆ. ನೋಡ್ಬೋದು, 4 ಮೂಲೆಯಲ್ಲಿ ಸಹ ನಮಗೆ ಮನುಷ್ಯರು ಓಡಾಡೋದಕ್ಕೆ ಒಂದು ಮೆಟ್ಟಿಲುಗಳ ಸಹಾಯವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಎಂಟ್ರಿ ಈ 4 ಭಾಗದಲ್ಲೂ ಎಂಟ್ರಿಯನ್ನು ಕಾಣ್ಬೋದು. ನೋಡಿ, ಕಲ್ಯಾಣಿಯಲ್ಲಿ ಈಗಲೂ ಸಹ ನೀರಿದೆ. ಇಷ್ಟು ದೊಡ್ಡ ಕಲ್ಯಾಣಿ ನೋಡಿ. ಮೇ ಬಿ ನನಗನ್ಸುತ್ತೆ ಆ ಕಾಲದಲ್ಲಿ ಇಲ್ಲಿವರೆಗೂ ಫುಲ್ ತುಂಬ ನೀರಿತ್ತೇನೋ ಅಂತ. ನೋಡಿ, ಪಕ್ಕದಲ್ಲೇ ಜಮ್ಮಾ ಮಸೀದಿಯನ್ನು ಸಹ ನಾವು ಕಾಣ್ಬೋದು. ಬನ್ನಿ ಒಳಗಡೆ ಜಮ್ಮು ಮಸೀದಿ ನೋಡೋಕೆ ಹೋಗೋಣ. ಸ್ನೇಹಿತರೆ, ಒಂದ್ಸಲಿ ಕೋನೇರು ಒಳಗಡೆ ಹೋಗೋಣ ಬನ್ನಿ. ಒಳ್ಳೆ ಮೆಟ್ಟಿಲು ವ್ಯವಸ್ಥೆ ಮಾಡಿ ನೋಡಿ. ಎಷ್ಟು ವಿಶಾಲವಾಗಿ ಓಡಾಡೋದಕ್ಕೆ ಇಷ್ಟು ವಿಶಾಲ ಅಂದರೆ ನೋಡಿ, ಸಖತ್ತಾಗಿದೆ ಕಲ್ಯಾಣಿ. ಇದು ಇಷ್ಟು ದೊಡ್ಡದಾದ ಕಲ್ಯಾಣಿ, ತುಂಬ ಅದ್ಭುತವಾಗಿದೆ ಕಲ್ಯಾಣಿ ಇದು. ಬನ್ನಿ ಈಗ ಜಮ್ಮು ಮಸೀದಿಯನ್ನು ನೋಡಕ್ಕೆ ಹೋಗೋಣ. ಬೆಳೆಸಿರುವಂತಹ ಸ್ನೇಹಿತರೆ ನೋಡಿ, ಈಗ ನಾವು ಜಮ್ಮು ಮಸೀದಿ ಹತ್ರ ಎಂಟ್ರಿ ಆಗ್ತಾ ಇದ್ದೀವಿ. ಸ್ಟ್ರೈಟು ಧಾನ್ಯಗಾರಮು ರಂಗನಾಯಕುಲ ಟೆಂಪಲ್ ಅಂತೆ, ಮತ್ತು ಜಮ್ಮು ಮಸೀದಿ ಒಳಗಡೆ ಹೋಗೋಣ ಬನ್ನಿ. ಬಹಳ ಅದ್ಭುತವಾಗಿದೆ ಇದು. ನಾವು ನೋಡಿ, ಈಗ ಗಂಡಿಕೋಟೆಯ ಹೃದಯ ಭಾಗದಲ್ಲಿರುವಂತಹ ಜಮ್ಮಾ ಮಸೀದಿ ಹತ್ರ ಇದ್ದೀವಿ. ನೋಡಿ, ಬಹಳ ವಿಶಾಲವಾದ ಆವರಣವನ್ನು ಈ ಜಮ್ಮಾ ಮಸೀದಿ ಒಳಗೊಂಡಿದೆ. ನೋಡ್ತಾ ಇರ್ಬೋದು ನೋಡಿ. ಮೇ ಬಿ ಇದೆಲ್ಲ ಒಂದು ಅಂಗಡಿ ಮುಂಗಟ್ಟುಗಳಿರ್ಬೋದು. ಮತ್ತು ಇದು ಒಳಗಡೆ ಎಂಟ್ರಿ ನೋಡಿ. ಬಹಳ ಅದ್ಭುತವಾಗಿದೆ ಈ ಜಮ್ಮಾ ಮಸೀದಿ. ಬನ್ನಿ ನಾವು ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ 14 ಕೊಠಡಿಗಳನ್ನು ಕಾಣ್ಬೋದು ನೋಡಿ. ಮುಖ್ಯ ದ್ವಾರದ ಬಾಗಿಲು ನೋಡಿ. ಈ ಬಾಗಿಲಿನ ಒಳಭಾಗದಲ್ಲಿ ಹಾಗೆಯೇ ಬಂದರೆ ಜಮ್ಮಾ ಮಸೀದಿಯನ್ನು ನಾವು ಕಾಣ್ಬೋದು. ಒಳಭಾಗದಲ್ಲಿ ತುಂಬ ಕೊಠಡಿಗಳಿದ್ದಾವೆ ನೋಡಿ. ಈ ಕಡೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಕೊಠಡಿಗಳನ್ನು ಕಾಣ್ಬೋದು. ಬನ್ನಿ ಜಮ್ಮು ಮಸೀದಿಯನ್ನು ನೋಡೋದಕ್ಕೆ ಹೋಗೋಣ ಒಳಗಡೆ. ಜಮ್ಮು ಮಸೀದಿ
ಮಸೀದಿಯ ಹೃದಯ ಭಾಗದಲ್ಲಿ ಒಂದು ಚಿಕ್ಕ ಒಂದು ಕಲ್ಯಾಣಿಯನ್ನು ನೋಡ್ಬೋದು. ಮೇ ಬಿ ಇದು ಕೈ ತೊಳ್ಕೊಳ್ಳೋದಕ್ಕೆ ಜಾಗ ಆಗಿರ್ಬೋದು, ಇದೆಲ್ಲ ನಮಾಜ್ ಮಾಡುವಂತಹ ಸ್ಥಳನೂ ಆಗಿರ್ಬೋದು. ಬಹಳ ವಿಶಾಲವಾದ ಹೊರಾಂಗಣ. ಬನ್ನಿ ಜಮ್ಮು ಮಸೀದಿಯನ್ನು ಒಂದು ರೌಂಡ್ ಬರೋಣ. ಬಹಳ ಅದ್ಭುತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಕೋಣೆಗಳು. ಮಸೀದಿ ಮೇಲೆ ಹೋಗೋದಕ್ಕೆ ಮೆಟ್ಟಿಲು ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗ್ಬೋದಾಗಿತ್ತು. ದ್ವಾರದ ಒಳಗಡೆ ಬಂದಾಗ ನೋಡಿ ನಮ್ಗೆ ಈ ಥರ ಎಲ್ಲ ಕಾಣಿಸುತ್ತೆ. ಈ ಥರ ಕಟ್ಟಡ ಗೋಡೆಗಳು. ಹಾಗೆ ಮುಂದೆ ಹೋದರೆ ಜಮ್ಮು ಮಸೀದಿ. ಬ್ಯೂಟಿಫುಲ್ ಅಲ್ಲ? ಓಕೆ ಬನ್ನಿ ಇನ್ನು ಮುಂದೆ ಪ್ಲೇಸ್ ನೋಡೋಕೆ ಹೋಗೋಣ. ನೋಡಿ ಸ್ನೇಹಿತರೆ, ಕಪ್ಪು ಕಲ್ಲಿನಲ್ಲಿ ಗೋಡೆಗಳನ್ನ ನಿರ್ಮಾಣ ಮಾಡಿ ಸುಣ್ಣದ ಲೇಪನದಿಂದ ಪ್ಲಾಸ್ಟಿಂಗ್ ಮಾಡಿದ್ದಾರೆ ನೋಡಿ. ಈಗಿನ ಕಾಲದಲ್ಲಿ ಮರಳು ಎಲ್ಲ ಯೂಸ್ ಮಾಡಿ ಗಾರೆ ಕೆಲಸ ಮಾಡಿದ್ರೂ ಅಷ್ಟೊಂದು ನೀಟಾಗಿರೋದಿಲ್ಲ ನೋಡಿ. ಆಗಿನ ಕಾಲದಲ್ಲೇ ಸುಣ್ಣದ ಗಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಹೋಗೋಣ ಮುಂದೆ. ನೋಡಿ ಇಲ್ಲಿ ಜಮ್ಮು ಮಸೀದಿ ಪಕ್ಕದಲ್ಲೇ ನಾವು ಒಂದು ಗ್ರಾಸರಿ ಸ್ಟೋರೇಜ್ ಹೌಸ್ ಅಂತಾರಲ್ಲ ಅದನ್ನು ಇಲ್ಲಿ ಕಾಣ್ಬೋದು. ಧಾನ್ಯ ಗಾರಮು ಅಂತೆ, ಅದನ್ನೇ ಸ್ಟೋರೇಜ್ ಹೌಸ್ ಅಂತಾರೆ. ಕನ್ನಡದಲ್ಲಿ ದವಸ ಧಾನ್ಯಗಳ ಶೇಖರಣಾ ಮಳಿಗೆ. ಇವತ್ತು ಕ್ಲೋಸ್ ಆಗಿದೆ. ಧಾನ್ಯಗಾರಮು. ಅದ್ರ ಮೇಲೆ ಹೋಗೋದಕ್ಕೆ ಮೆಟ್ಟಿಲಿನ ವ್ಯವಸ್ಥೆ ಕೂಡ ಇಲ್ಲಿದೆ ನೋಡಿ. ಮೇಲೆ ಹೋಗೋದಕ್ಕೆ ಮೆಟ್ಟಿಲು ವ್ಯವಸ್ಥೆ ಇದೆ, ಆದರೆ ಕ್ಲೋಸ್ ಆಗಿದೆ. ಧಾನ್ಯಗಾರಮು, ದವಸ ಧಾನ್ಯಗಳ ಶೇಖರಣಾ ಕೊಠಡಿ ಇದು. 50 ಅಡಿ ಎತ್ತರವಾಗಿ ಈ ದವಸ ಧಾನ್ಯಗಳ ಶೇಖರಣಾ ಕೊಠಡಿ ಇದೆ. ಒಳಗಡೆ ನಾವು ನೋಡಿದ್ವಲ್ಲ, ಉದ್ದವಾದ ಕಲ್ಲಿನಲ್ಲಿ ಸ್ತಂಭಗಳನ್ನು ಕಾಣ್ಬೋದು. ಕಲ್ಲಿನ ಸ್ತಂಭಗಳನ್ನು. ಬನ್ನಿ ಮೇಲೆ ಮೆಟ್ಟಿಲು ವ್ಯವಸ್ಥೆ ಮಾಡಿದ್ದಾರೆ. ಏನಿದೆ ಅಂತ ನೋಡೋಣ. ಇಲ್ಲಿ ಕೊಠಡಿಗೆ ಎಂಟ್ರಿ ಆಗೋದಕ್ಕೆ ಸ್ನೇಹಿತರೆ ನೋಡಿ, ಬೃಹದಾಕಾರದ ಸ್ತಂಭಗಳು. ಬನ್ನಿ ಹೋಗೋಣ. ಹಾಗೆ ಮೇಲೆ ಹೋಗೋಣ, ಏನಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇಷ್ಟೊಂದು ದೊಡ್ಡ ಕಂಬಗಳು, ದೊಡ್ಡ ಕಂಬಗಳಲ್ಲಿ ನಿರ್ಮಾಣ ಆಗಿದೆ ನೋಡಿ. 3 ಅಂತಸ್ತಿನ ಧಾನ್ಯಗಾರಂ ಅಂತೆ ಇದು. ಅಂದರೆ ವಸ್ತುಗಳನ್ನು ಶೇಖರಣೆ ಮಾಡ್ತಿದ್ದಂತಹ ಕೊಠಡಿ. ತುಂಬ ಅದ್ಭುತವಾದ ಕೊಠಡಿ ಇದಾಗಿದೆ ನೋಡಿ. ಪಕ್ಕದಲ್ಲೇ ಪಿರಂಗಿಯನ್ನು ಕಾಣ್ಬೋದು ನೋಡಿ. ಕಬ್ಬಿಣ ಐರನ್ನಿಂದ ಮಾಡಿರುವಂತಹ ಪಿರಂಗಿ ಇದು ನೋಡಿ. ನಾವೀಗ ದವಸ ಧಾನ್ಯಗಳ ಶೇಖರಣಾ ಕೊಠಡಿಯ ಪಕ್ಕದಲ್ಲಿರುವಂತಹ ರಂಗನಾಯಕುಲ ದೇವಾಲಯವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಆ ಕಡೆ ಇದೆಯಲ್ಲ ಅದು ರಂಗನಾಯಕುಲ ಸ್ವಾಮಿ ಆಲಯಂ, ರಂಗನಾಯಕುಲ ದೇವಾಲಯ ಇದು. ಬನ್ನಿ ಒಳಗಡೆ ಹೋಗೋಣ.
ವಿಜಯನಗರ ಕಾಲದ ಶೈಲಿಯಲ್ಲೇ ಈ ದೇವಾಲಯ ಇದೆ ಅಂತ ನಮಗೆ ಕಾಣಿಸ್ತಾ ಇದೆ. ರಂಗನಾಯಕಲ ಸ್ವಾಮಿ ದೇವಾಲಯ ಲೆಫ್ಟ್ ಅಂತೆ. ಮನೆ ಲೆಫ್ಟ್ ಹೋಗೋಣ. ಸ್ನೇಹಿತರೆ, ನಾವು ವಿಜಯನಗರ ಕಾಲದಲ್ಲಿ ರಂಗನಾಯಕಲು ಅಂತ ಅವ್ರನ್ನ ಕೇಳಿದ್ದೀವಿ. ನೋಡಿ, ಇದು ರಂಗನಾಯಕವಾರ ಸ್ವಾಮಿಯವರ ದೇವಾಲಯ ಅಂತೆ. ರಂಗನಾಯಕಲು ವಾರಿ ದೇವಾಲಯము ಅಂತ ತೆಲುಗಲ್ಲಿ ಹೇಳ್ತಾರೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಕೆಂಪು ಮತ್ತು ಬಿಳಿ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥ ರಂಗನಾಯಕಲ ದೇವಾಲಯ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಮಂಟಪ. ಇಲ್ಲಿ ಮಂಟಪ ಇರ್ಬೋದು. ಇಲ್ಲೊಂದು ಮಂಟಪ, ಇಲ್ಲಿ ಮೂಲ ಮಂಟಪ. ಸ್ನೇಹಿತರೆ ನೋಡಿ, ರಂಗನಾಯಕಲು ಸ್ವಾಮಿಯವರಿ ಗರ್ಭಗುಡಿಯನ್ನು ನಾವು ಪ್ರವೇಶ ಮಾಡ್ತಾಯಿದ್ದೀವಿ. ನೋಡಿ, ದೇವಾಲಯದ ಒಳಭಾಗದಲ್ಲಿ ವಿಶಾಲವಾದ ಪ್ರಾಂಗಣವನ್ನು ಕಾಣ್ಬೋದು. ಮತ್ತು ಮಂಟಪಗಳಿದೆ, ಮತ್ತು ಎಡಗಡೆ ಒಂದು ಮಂಟಪ ಇದೆ ನೋಡಿ. ಹಾಗೆಯೇ ಮುಂದೆ ಹೋದರೆ ನೋಡಿ, ವಿಶಾಲವಾದ ಆವರಣ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಾಲಯ ಇದು. ಅಳಿವಿನ ಅಂಚಿನಲ್ಲಿರುವಂತಹ ಕಲ್ಲಿನ ಗೋಡೆಗಳಿದು ನೋಡಿ. ದೇವಾಲಯದ ಒಳಭಾಗ ಅದ್ಭುತವಾಗಿದೆ. ಹಾಗೆ ಮುಂದೆ ಬಂದರೆ ಇದು ಗರ್ಭಗುಡಿ. ಗರ್ಭಗುಡಿಯಲ್ಲಿ ಯಾವುದೇ ದೇವರ ವಿಗ್ರಹಗಳಿಲ್ಲ. ಎಡಭಾಗದಲ್ಲಿ ಇಲ್ಲಿ ಸಹ ಆಚೆಗೆ ಹೋಗ್ಬೋದು ಪ್ರಾಂಗಣ. ಸ್ನೇಹಿತರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಹಂಪಿಯ ರೀತಿಯಲ್ಲಿ ಆಂಧ್ರ ಪ್ರದೇಶದಲ್ಲೂ ದೇವಾಲಯವನ್ನು ಕಾಣ್ಬೋದು. ಆಂಧ್ರ ಪ್ರದೇಶದ ಹಂಪಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಈ ಗಂಡಿಕೋಟೆಯ ದೇವಾಲಯಗಳು ಬಹಳ ಅದ್ಭುತಗಳಲ್ಲಿ ಒಂದು ಅಂತ ಹೇಳ್ಬೋದು. ನೋಡಿ, ರಂಗನಾಯಕಲ ಸ್ವಾಮಿವಾರಿ ದೇವಾಲಯ ಅಂತ ಒಳಗಡೆ ಇದ್ದೀವಿ. ನೋಡಿ, ಕಲ್ಲಿನ ಕಟ್ಟಡ, ಕಲ್ಲಿನ ಗೋಪುರಗಳನ್ನು ನೋಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಹಂಪಿಯಲ್ಲಿ ನಾವು ನೋಡಿದ್ವಲ್ಲ ಅದೇ ರೀತಿಯಲ್ಲಿ ಇಲ್ಲಿನ ಸ್ತಂಭಗಳನ್ನು ಸಹ ಕಾಣ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿನ ದೇವಾಲಯದ ಕಟ್ಟಡ ಗೋಡೆಗಳ ಮೇಲೆ ಹಾವಿನ ಚಿತ್ರ ಮತ್ತು ನಾಟ್ಯಮಣಿಯ ಚಿತ್ರ ಮತ್ತು ಸಿಂಹ, ಲಾಂಛನ, ಇವರ ವಾರಾಹಿ ಲಾಂಛನಗಳ ಚಿತ್ರ, ಇನ್ನೂ ಕೆಲವೊಂದು ಚಿತ್ರಗಳನ್ನು ಇಲ್ಲಿ ನಾವು ಕಾಣ್ಬೋದು. ದೇವಾಲಯದ ಹಿಂಭಾಗದಲ್ಲಿ ಹಾಗೆ ಹೋದರೆ ಒಂದು ಮಂಟಪವನ್ನು ಸಹ ನಾವು ಕಾಣ್ಬೋದು. ಬನ್ನಿ ಹಾಗೆ ದೇವಾಲಯವನ್ನು ಒಂದು ರೌಂಡ್ ಹಾಕೊಂಬರೋಣ. ಕಟ್ಟಡ ಗೋಡೆಗಳು ನೋಡಿ, ಇಷ್ಟು ಬೃಹದಾಕಾರದ ಕಲ್ಲಿನ ಬಂಡೆಗಳಲ್ಲಿ ನಿರ್ಮಿಸಿರುವಂಥ ಕಟ್ಟಡ ಗೋಡೆಗಳು. ರಂಗನಾಯಕಲ ಸ್ವಾಮಿಯ ದೇವಾಲಯ ಇದು ನೋಡಿ. ಇದು ಕಲ್ಲಿನ ಮಂಟಪ, ಬಹಳ ಅದ್ಭುತವಾದ ಕಲ್ಲಿನ ಮಂಟಪವನ್ನು ನಾವಿಲ್ಲಿ ಕಾಣ್ಬೋದು. ಅಂದಿನ ಕಲ್ಲು ಯಾವ ಥರ ಇದೆ ಅಂತ ನೋಡಿ.
ಆದರೂ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಇದು ನೋಡಿ ಕಲ್ಲಿನ ಮಂಟಪ. ಬನ್ನಿ ಹೊರಗಡೆ ಹೋಗೋಣ, ಇನ್ನೂ ಕೋಟೆಯಲ್ಲಿ ಏನೇನಿದೆ ಅಂತ ನೋಡೋಣ. ದೇವಾಲಯದ ಕಲ್ಲಿನ ಕಟ್ಟಡಗಳು ನೋಡಿ. ಇಲ್ಲಿ ನಾವು ಬಾಲಕೃಷ್ಣನನ್ನು ತಾಯಿ ಯಶೋಧ ಎತ್ಕೊಂಡಿರುವಂತಹ ಇಲ್ಲಿ ಚಿತ್ರವನ್ನು ಕಾಣ್ಬೋದು. ಇಲ್ಲಿ ಬಾಲಕೃಷ್ಣ ಬೆಣ್ಣೆ ತಿಂತಾ ಇದ್ದಂತಹ ಚಿತ್ರ. ಹಾಗೆ ಮುಂದೆಯೇ ಉಗ್ರ ನರಸಿಂಹಸ್ವಾಮಿಯ ಚಿತ್ರ, ಬಾಲಕೃಷ್ಣ ಬೆಣ್ಣೆ ತಿಂತಾ ಇರೋದು ಮತ್ತು ನೋಡಿ. ಹಾಗೆ ಪ್ರತಿಯೊಂದು ಕಲ್ಲಿನ ಚಿತ್ರಗಳನ್ನು ಇಲ್ಲಿ ಕಾಣ್ಬೋದು. ಕೃಷ್ಣನ ನೋಡಿ, ಕೃಷ್ಣ ಇಲ್ಲಿ ನರಸಿಂಹಸ್ವಾಮಿ ಲಕ್ಷ್ಮೀ ಸಮೇತ ಇರುವಂತಹ ಕಲ್ಲಿನ ವಿಗ್ರಹಗಳು. ಹಿರಣ್ಯಕಶಿಪುವನ್ನು ಕೊಲ್ತಾ ಇರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿ. ನೋಡಿ ಈ ಕಲ್ಲಿನಲ್ಲಿ ಆಂಜನೇಯ ಸ್ವಾಮಿಯನ್ನು ನಾವು ಕಾಣ್ಬೋದು. ಸ್ನೇಹಿತರೆ, ಈ ದೇವಾಲಯದಲ್ಲಿ ಕಲ್ಲಿನ ಮೇಲೆ ಕೆತ್ತಿರುವಂತಹ ಶಾಸನವನ್ನು ನಾವಿಲ್ಲಿ ಕಾಣ್ಬೋದು. ಬನ್ನಿ ನಿಮಗೆ ಶಾಸನವನ್ನು ತೋರಿಸ್ತೀನಿ ನೋಡಿ. ಶುಭ ಮಸ್ತು ಅಂತ ಫಸ್ಟು ಸ್ಟಾರ್ಟ್ ಮಾಡಿದ್ದಾರೆ. ಕಲ್ಲಿನ ಶಾಸನ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಈ ಕಲ್ಲಿನ ಮೇಲೂ ಬರೆದಿದ್ದಾರೆ. ಮೇ ಬಿ ಯಾರು ಈ ಕೋಟೆಯನ್ನು ಆಳ್ತಾ ಇದ್ರು ಮತ್ತು ಈ ದೇವಾಲಯವನ್ನು ಕಟ್ಟಿಸಿದವರು ಯಾರು ಅಂತ ಎಲ್ಲ ಇದ್ರ ಬಗ್ಗೆ ಮಾಹಿತಿ ಇದರಲ್ಲಿ ಇರ್ಬೋದೇನೋ ಅನಿಸುತ್ತೆ. ಸ್ನೇಹಿತರೆ ನೋಡಿ, ನಾವು ರಂಗನಾಯಕಲ ಸ್ವಾಮಿ ವಾರಿ ದೇವಾಲಯದ ಮುಂಭಾಗದಿಂದ ನೋಡಿದ್ರೆ ನಮಗೆ ಈ ವ್ಯೂ ಕಾಣಿಸುತ್ತೆ. ಬನ್ನಿ ಈಗ ನಾವು ಗಂಡಿಕೋಟೆಗೆ ಅಂಟ್ಕೊಂಡಿರೋಂತಹ ಒಂದು ಪೆನ್ನಾ ನದಿಯನ್ನು ನೋಡೋದಕ್ಕೆ ಹೋಗೋಣ. ಬನ್ನಿ. ರಂಗನಾಯಕಲ ಸ್ವಾಮಿ ವಾರಿ ದೇವಾಲಯ. ಹಾಗೆಯೇ ಮುಂದೆ ಹೋದರೆ ಪೆನ್ನಾ ನದಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಗಂಡಿಕೋಟೆನ ಒಂದು ದಿನದಲ್ಲಂತೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದು 2 ದಿನ ಆದರೂ ಬೇಕು ಇದನ್ನು ಪೂರ್ತಿಯಾಗಿ ನೋಡಬೇಕು ಅಂದರೆ. ನೋಡಿ, ಇಲ್ಲಿಂದ ಎಲ್ಲಿಗೆ ಎಷ್ಟು ದೂರ ವಿಶಾಲವಾಗಿದೆ ಅಂತ ಹೇಳಿದ್ರೆ ಈ ಕೋಟೆ ತುಂಬ ಅದ್ಭುತವಾದ ಕೋಟೆ ಅನ್ಬೋದು. ಕೋಟೆ ಒಳಗಡೆಯಿಂದ ಪೆನ್ನಾ ನದಿಯನ್ನು ನೋಡ್ತಾ ಇದ್ದೀವಿ. ಗಂಡಿಕೋಟೆ ನೋಡಿ, ಇದು ಸಖತ್ತಾಗಿದೆ ಸ್ನೇಹಿತರೆ. ನೋಡಿ ಗಾರ್ಜ್ ವ್ಯಾಲಿ ವ್ಯೂ ಪಾಯಿಂಟು ಹೇಗಿದೆ ಅಂತ. ತುಂಬ ಅದ್ಭುತವಾಗಿದೆ. ಸಖತ್ತಾಗಿದೆ ಇದು. ಸ್ನೇಹಿತರೆ ನೋಡಿ, ಪೆನ್ನಾ ರಿವರ್ ಮಾಡಿರುವಂತಹ ಗಾರ್ಜ್ ವ್ಯಾಲಿ ವ್ಯೂ ಪಾಯಿಂಟ್ ಹತ್ರ ನಾವು ಇದ್ದೀವಿ. ಬಹಳ ಅದ್ಭುತವಾದ ಸ್ಥಳ ಅಂತಲೇ ಇದು ಹೇಳ್ಬೋದು. ನಾವು ಇವತ್ತು ಭಾರತದ ಸುಪ್ರಸಿದ್ಧವಾದ ಗ್ರ್ಯಾಂಡ್ ಕೆನಾನ್ ಹತ್ರ ನಾವು ಇಲ್ಲಿದ್ದೀವಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿರುವಂತಹ ಗ್ರ್ಯಾಂಡ್ ಕೆನಾನ್ ರೀತಿಯಲ್ಲಿಯೇ ನಮ್ಮ ಭಾರತದಲ್ಲಿಯೂ ಒಂದು ಸುಪ್ರಸಿದ್ಧವಾದ ಸ್ಥಳ ಇದಾಗಿದೆ.